ಸರ್ ಬರೀ 2.5 ಲಕ್ಷಕ್ಕೆ ಸರ್. ಕರ್ನಾಟಕ ಬೆಂಗಳೂರೆಲ್ಲ ಪೂರ್ತಿ ಕರ್ನಾಟಕ ಚಾಲೆಂಜ್ ಆಫರ್ ಸರ್ ಇದು. ಹೇಳಿ ಸರ್ ಪ್ರೈಸ್. 14 ಮಾಡಲ್ ಡಸ್ಟರ್ ಸಿಂಗಲ್ ಓನರ್ ಬರೀ 3,70,000. ಯಾವ್ದು 5th ಓನರ್ 6th ಓನರ್ ಅಲ್ಲ. ಅಷ್ಟು ಬಂದಿರೋದ್ ಗಾಡಿ ಎರ್ಟಿಗಾನು ರೆಡಿ ಆಗ್ತಾ ಇದೆ. 17 ಮಾಡಲ್ ಟಾಟಾ ಟಿಗರ್ ಬರೀ ನಿಮ್ಗೆ 4 ಲಕ್ಷ ಎಲ್ರಿಡಿ ಇದ್ದೀರಾ ನೀವು. ಬರೀ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಫೈನಲ್ 5,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 5,80,000ಕ್ಕೆ ವರ್ನಾ ಡೀಸೆಲ್. ಹೌದು ಮಹೇಂದ್ರ ಗಾಡಿ ಸರ್ ಇದು. ಅಷ್ಟು ಕ್ವಾಲಿಟಿಯಲ್ಲಿ ಗಾಡಿ ಹಿಂದೆ ಹೋಗ್ತಾ ಇದೆ. ಬಟ್ ನೀವು ಮುಂದೆ ಬರಬೇಕು. ಬರುತ್ತೆ, ಆಟೋಮೆಟಿಕ್ ಇರುತ್ತೆ, ಟಾಪ್ ಮೈಂಡ್ ಸಿಗುತ್ತೆ, ಅದು ಸ್ಕೋಡಾ ರಾಪಿಡ್ ಸಿಗುತ್ತೆ. 19 ಮಾಡಲ್ ಬೆಲೋನೋ ಸರ್ 6,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 4 ಸಿಲಿಂಡರ್ ಅಂತ ಹೋಗಿ ಗಾಡಿ ತಗೊಂಡ್ರೆ ಸಿಲಿಂಡರ್ ಇಲ್ಲ ಗಾಡಿಯಲ್ಲಿ. 14 ಮಾಡಲ್ ಶಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಬರೀ 3 ಲಕ್ಷಕ್ಕೆ ಸರ್. ಬರೀ ನಿಮ್ಗೆ 5,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 5,40,000 ಇಲ್ಲಿ ಬಿಟ್ಟು ನಾ ಈ ಗಾಡಿ. ಅಯ್ಯೋ ಸಾರಿ ಸರ್ ಹೇಳಿ ಸರ್. ಇಲ್ಲ ಅದೇ ಫೈನಲ್ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಇದಕ್ಕೆ ಸನ್ರೂಫ್ ಇರೋ ಗಾಡಿ ಸರ್ 3.5 ಲಕ್ಷಕ್ಕೆ ಕೊಡ್ತೀನಿ, ತಗೊಂಡೋಗ್ಲಿ ಸರ್. ಫೀಚರ್ಸ್ ಸೇಮ್ ಮಾಡಲ್ 4,500 ಕ್ಲೋಸ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಹೈ-ಎಂಡ್ ಕಾರ್ಸ್ ಬಂದಿದ್ದೀವಿ. ಬನ್ನಿ ಈ ಸಲ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾವ್ರೆ. ಮತ್ತೆ ನಮ್ಮ ಈ ಸಲ ಅಲ್ಲ, ಆಲ್ ಟೈಮ್ ಆಫರ್, ನಾಟ್ ಫೆಸ್ಟಿವಲ್ ಆಫರ್ಸ್, ಆಲ್ ಟೈಮ್ ಆಫರ್ಸ್. 100% ಹೈ-ಎಂಡ್ ಕಾರ್ಸ್ ಅಲ್ಲಿ ಯಾವಾಗ್ಲೂ ನೀವು ನೋಡಿ ಹಬ್ಬನ್ನೇ. ಯಾವಾಗ ನೀವು ಗಾಡಿ ತಗೊಂತೀರಾ ಅವತ್ತು ದಿವಸ ಹಬ್ಬನ್ನೇ. ಯಾಕಂದ್ರೆ ಎಲ್ಲ ಫೆಸ್ಟಿವಲ್ ಆಫರ್ ಅಂತ ಸಪರೇಟ್ ಆಗಲ್ಲ, ಆಲ್ ಟೈಮ್ ಆಫರ್ ನಡೀತಾ ಇರುತ್ತೆ. ಸೊ 3 ವರ್ಷ ವಾರಂಟಿ ಅಂತೂ ಯಾರು ಕೊಡಲ್ಲ. ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನಾವು ಒಬ್ಬರೇ 3 ವರ್ಷ ವಾರಂಟಿ ಕೊಡ್ತಾ ಇರೋದು. ಅದ್ರ ಜೊತೆಗೆ ಕ್ವಾಲಿಟಿ ಗಾಡಿ ಇರುತ್ತೆ, ಯಾವುದೇ ತರ ಆಕ್ಸಿಡೆಂಟ್ ಇರಲ್ಲ. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇನ್ಸ್ಟಾಗ್ರಾಮ್, ಗೂಗಲ್ ರಿವ್ಯೂ ಅಲ್ಲಿ ಸಿಕ್ಬಿಡುತ್ತೆ. ಈಗ ಕಂಟಿನ್ಯೂ ಮಾಡಿ ಸರ್. ಹೌದು ಸರ್. ನಮ್ಮ ಜೊತೆ ಶಾಹಿದ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ಆಲ್ಮೋಸ್ಟ್ ಹೊಸ ಒಬ್ರು ಯಾರು ನೋಡ್ತಾ ಇದಾರೆ ಹೈ-ಎಂಡ್ ಕಾರ್ಸ್ ಅಲ್ಲಿ. ಸೊ ಇವ್ರ ಚಾನಲ್ ಅಲ್ಲಿ ಸುಮಾರು ವಿಡಿಯೋ ಇದೆ. ಇವತ್ತೊಂದು ಗಾಡಿ ಡೆಲಿವರಿ ಕೊಟ್ಟಿದ್ದೀವಿ. ಸೊ ಇವ್ರ ವಿಡಿಯೋ ನೋಡ್ಕೊಂಡೆ ಬಂದಿರೋದು. ಸೊ ಕಸ್ಟಮರ್ ರಿವ್ಯೂನು ಚೆನ್ನಾಗಿತ್ತು. ಆಸ್ ಇವ್ರ ವಿಡಿಯೋ ಮಾಡೋದಕ್ಕೂ ಅವರು ರಿವ್ಯೂ ಕೊಟ್ಟರು. ಅದರಲ್ಲೂ ಅವರು ಎಲ್ಲೋ ಹೊಸೂರಿಂದ ಬಂದವ್ರಂತೆ, ಅಲ್ಲಿಂದ ಇಲ್ಲಿ ಹುಡ್ಕೊಂಡ್ ಬಂದವ್ರು. ಅಂದ್ರೆ ನೀವು ನೋಡ್ಬೋದು ಪ್ರೈಸಿಂಗು ಮತ್ತೆ. ಖಂಡಿತ ಸರ್, ನಿಮ್ ಚಾನಲ್ ಅಲ್ಲಿ 100,000 ವಿಡಿಯೋ ಐತೆ. ಅದರಲ್ಲಿ ನಮ್ಮ ವಿಡಿಯೋ ನೋಡ್ಕೊಂಡ್ ಬಂದವ್ರು ಅಂದ್ರೆ ಅಪ್ರಿಸಿಯೇಟೆಡ್ ಸರ್. ಯಾಕಂದ್ರೆ ನಾವು ಕೊಡೋ ಕ್ವಾಲಿಟಿ ಪ್ರೈಸಿಂಗ್ಗೆ ದೂರದಿಂದ ಬರ್ತಾರಲ್ಲ. ಸೊ ನಿಮಗೂ ಅಷ್ಟೇ. ಸೊ ನೀವೇನಾದ್ರೆ ಗಾಡಿ ತಗೊಳಕ್ ಪ್ಲಾನ್ ಮಾಡ್ತಾ ಇದ್ದೀರಾ, ಖಂಡಿತ ನೀವು ಎಷ್ಟು ದೂರ ಇದ್ರೂ ಪರವಾಗಿಲ್ಲ. ಸೊ ನಿಮ್ಗೊಂದು ಒಳ್ಳೆ ಗಾಡಿ, ನಿಮ್ಮ ದುಡ್ಡು ಬೆಳೆಗೆ ಒಂದು ಅಂಥ ಗಾಡಿ ಸಿಗ್ಬೇಕಂದ್ರೆ ನೀವು ಹೈ-ಎಂಡ್ ಕಾರ್ ವಿಸಿಟ್ ಮಾಡಿ ಖಂಡಿತ ಗಾಡಿ ತಗೊಂಡು ಹೋಗ್ತೀರಾ. ಎಲ್ಲಿ ಬರುತ್ತೆ ಸರ್ ಹೈ-ಎಂಡ್ ಕಾರ್? ಸರ್ ಬನ್ನರ್ಘಟ್ಟ ರೋಡು ಮೀನಾಕ್ಷಿ ಮಾಲ್ ಹತ್ರ ಬಂದ್ಬಿಟ್ಟು ಈ ಲೊಕೇಶನ್ ಕಳಿಸಿರ್ತಾರೆ ನೋಡಿ, ಆ ಲೊಕೇಶನ್ ಆನ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ ಮಾಡಿ ಲೊಕೇಶನ್ ಕಳಿಸ್ತೀವಿ. ಬನ್ನರ್ಘಟ್ಟ ರೋಡು ಮೀನಾಕ್ಷಿ ಮಾಲ್ ಹಿಂಭಾಗ ಬರುತ್ತೆ. ಮೀನಾಕ್ಷಿ ಮಾಲ್ ಹತ್ರ ಬಂದ್ಬಿಟ್ಟು ಲೊಕೇಶನ್ ಆನ್ ಮಾಡ್ಕೊಳ್ಳಿ ಸಾಕು. ಹೌದಾ? ಏನ್ ರೇಂಜ್ ಇಂದ ಇದೆ ಸ್ಟಾರ್ಟಿಂಗು? ಸರ್ ಇವತ್ತು ನಿಮಗೆ 2.5 ಇಂದ ಇದೆ ಸರ್. 2.5 ಲಕ್ಷಕ್ಕೂ ಕಾರ್ ಇದೆ. 2,50,000 ಇಂದ ಶುರು ಇದೆ. 2,50,000 ಗಾಡಿಗೂ ನಿಮಗೆ 3 ವರ್ಷ ವಾರಂಟಿ ಸಿಗ್ಬಿಡುತ್ತೆ. ಹೌದಾ? ಹೌದು. ಎಲ್ಲ ಕಾರ್ಗೂ ಸಿಗುತ್ತೆ? ಎಲ್ಲ ಕಾರ್ಗೂ ಸಿಗುತ್ತೆ ಸರ್. ಟೋಟಲ್ ಎಷ್ಟಿದೆ ಸರ್ ಕಾರ್ಗಳು? ಸರ್ ಟೋಟಲ್ ಕಾರ್ಗಳು ಆಲ್ಮೋಸ್ಟ್ 60 ಗಾಡಿ ಇದೆ ಸರ್. 60+ ವೆಹಿಕಲ್ಸ್ ಇದೆ. ಎಲ್ಲದಕ್ಕೂ ಪ್ರೈಸಿಂಗ್ ಅಲ್ಲಿ ಇದೆ ಅಂತ ನೋಡೋಣ ಬನ್ನಿ. 3 ವರ್ಷ ವ್ಯಾರಂಟಿ ಜೊತೆಗೆ ಪ್ರತಿಯೊಂದು ಕಾರು ನಿಮಗೆ ಡೆಲಿವರಿ ಸಿಗುತ್ತೆ. ಯಾವ್ಯಾವೆಲ್ಲ ಕಾರ್ಗಳಿದೆ, ಪ್ರೈಸ್ ರೇಂಜ್ ಏನಿದೆ, ರಿಯಲ್ ಆಗಿ ಆಫರ್ ನಡೀತಿದ್ಯಾ, ಪ್ರೈಸಿಂಗ್ ಅಲ್ಲಿ ಕೊಡ್ತಾವ್ರ, ಎಲ್ಲಾನು ನೋಡ್ಬಿಡೋಣ. ಸರ್ ಸ್ಟಾರ್ಟ್ ಮಾಡೋಣ. ಸರ್ ಸ್ಟಾರ್ಟ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಹೇಳೋಕೆ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ಸೊ ನಾನು ಇಲ್ಲೇ ಬನ್ನಿ ಅಂತ ಫೋರ್ಸ್ ಮಾಡ್ತಾ ಇಲ್ಲ. ನೀವು ಎಲ್ಲಾದರೂ ಹೋಗಿ ತಗೊಳ್ಳಿ ಗಾಡಿ, ಸರ್ಟಿಫೈಡ್ ನೋಡ್ಕೊಂಡು ತಗೊಳ್ಳಿ. ಯಾಕಂದರೆ ಸ್ಕ್ಯಾಮ್ಗಳು ತುಂಬ ನಡೀತಾ ಇದೆ ಸರ್. ಅವರ ಅಂತ ನಾನು ಹೇಳೋಕ್ಕಾಗಲ್ಲ. ಸ್ಕ್ಯಾಮ್ಗಳು ತುಂಬ ನಡೀತಾ ಇದೆ. ನಿಮಗೆ ಸಮಾಧಾನ ಆಗಬೇಕು. ನೀವು ಆಸ್ ಅ ಮೆಕ್ಯಾನಿಕ್ ಚೆಕ್ ಮಾಡಿಸಿ ಅಥವಾ ಶೋರೂಮ್ ಚೆಕ್ ಮಾಡಿಸಿ, ಗಾಡಿ ಮೇನ್ ಆಕ್ಸಿಡೆಂಟ್ ಚೆಕ್ ಮಾಡಿ, ಓನರ್ಶಿಪ್ ಚೆಕ್ ಮಾಡಿ. ನಿಮಗೆ 4,5 ಓನರು ಆಕ್ಸಿಡೆಂಟ್ ಆಗಿರೋದು ಗಾಡಿ ನಿಮಗೆ 5 ಲಕ್ಷ ಗಾಡಿ ಎಲ್ಲ 2.5 ಲಕ್ಷಕ್ಕೆ ಕೊಡ್ತಾವ್ರೆ. ಸೊ ಅಂಥ ಗಾಡಿಗೆ ನಾವು ಅವಾಯ್ಡ್ ಮಾಡಿ ಸೊ ಚೆನ್ನಾಗಿರೋದು ನಿಮ್ಮ ಮನೆಗೆ ಒಳ್ಳೆ ಗಾಡಿ ತೊಗೊಳ್ಳಿ ಇಷ್ಟಪಡ್ತೀನಿ. ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡಿದ್ರೆ ಅವತ್ತೇ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವ್ರಿಗೆ ಆಯ್ತು ಹೇಳ್ಬಿಡಲ್ಲ ಮಾಡಿ ನಿಮ್ಗೋಸ್ಕರ ಇವರು ವಿಡಿಯೋ ಮಾಡ್ತಾರೆ. ಸೊ ನಿಮ್ಗೂ ಒಂದು ಬೆನಿಫಿಟ್ ಸಿಗ್ತಾ ಇದೆ ಈ ವಿಡಿಯೋ ನೋಡ್ಕೊಂಡ್ರೆ. ಸೊ ಇವ್ರಿಗೆ ಒಂದು ಬೆನಿಫಿಟ್ ಸಿಗ್ಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ನೋವಾ ಸ್ಪೋರ್ಟ್ಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ನೋವಾ ಸ್ಪೋರ್ಟ್ಸ್ 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಎನ್8 ಟಾಪ್ ಎಂಡ್ ಬಂದ್ಬಿಡುತ್ತೆ. ನಿಮ್ಗೆ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ನಿಮ್ಗೆ ಮ್ಯಾಗ್ವಿಲ್ ಆಗಿರ್ಲಿ, ಏರ್ ಬ್ಯಾಗು, ABS ಎಲ್ಲಾ ತರ ನಿಮ್ಗೆ ಟಾಪ್ ಎಂಡ್ ಫೀಚರ್ಸ್ ಬಂದ್ಬಿಡುತ್ತೆ. ಅದ್ರ ಜೊತೆ ನಿಮ್ಗೆ 7 ಸೀಟರ್ ಗಾಡಿ ಬಂದ್ಬಿಡುತ್ತೆ ಸರ್. ಇದು 7 ಸೀಟರ್ ಇದು? ಹೌದು ಸರ್, 7 ಸೀಟರ್ ಬರುತ್ತೆ. ನೋಡ್ಬೋದು 7 ಸೀಟರ್ ನಿಮ್ಗೆ ಯಾವ ತರ ಅಂತ ಇದು. ಸೊ 1 2 3 4 5 ಆರಾಮಾಗಿ ಹಿಂದೆ 3 ಜನ ಇಬ್ರು ಕೂತ್ಕೋಬಹುದು. ಇಲ್ಲೊಂದು ಅಲ್ಲೊಂದು. ಸೊ ವೀಕ್ಷಕರ ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಡ್ರಿವನ್ ಸರ್ ಇದು ಎಷ್ಟು ಓಡಿದೆ? ಇದು ಸರ್ ನಿಮ್ಗೆ 50,000 ಓಡಿದೆ ಸರ್ ಗಾಡಿ. 50,000 ಡ್ರಿವನ್ ಆಗಿದೆ. 50,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಪ್ರೈಸಿಂಗು ಸರ್ ಈ ಗಾಡಿ 2015 ಮಾಡಲ್ ಡೀಸೆಲ್ ಗಾಡಿ, N8 ಟಾಪ್ ಎಂಡ್ ಸರ್ ಇದು. ಸೊ ಬೇರೆ ಕಡೆ ಶೋರೂಮ್ ಅಲ್ಲಿ ನಿಮ್ಗೆ 6.5 ಲಕ್ಷ
6,50,000 ಮಾರ್ತಾವ್ರೆ. 5,50,000 ನಮ್ಮ ಹತ್ರ ಸಿಗ್ತಾ ಇದೆ. ಅದು ಏನು ನಿಮ್ಗೆ 3 ವರ್ಷ ವಾರಂಟಿ ಸಮೇತ ಕ್ಲೋಸ್ ಮಾಡಿ ಕೊಡ್ತೀನಿ ಪ್ರೈಸ್ ಆಗಲ್ವಾ ಸರ್? ಖಂಡಿತ ಮಾಡಿಕೊಡ್ತೀನಿ ಸರ್, ಬನ್ನಿ ವಿಸಿಟ್ ಮಾಡಿ. ಸೊ ಎಲ್ಲ ಪ್ರತಿಯೊಂದು ವೆಹಿಕಲ್ಗೂ 3 ವರ್ಷ ಇಂಜಿನ್ ವಾರಂಟಿ ಇರುತ್ತೆ ನಿಮ್ಗೆ, ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ಯಾವ್ದು ತರ ಆಕ್ಸಿಡೆಂಟ್ ಇರಲ್ಲ. ಸೊ ಬಂದು ವಿಸಿಟ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ತಗೊಂಡು ಹೋಗ್ಬೋದು. ಓಕೆ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಒಂದು ಡಿಮ್ಯಾಂಡೆಡ್ ವೆಹಿಕಲ್, ಅದರಲ್ಲೂ ಎಲ್ಲೋ ತೋರಿಸೇ ಇಲ್ಲ ಇದುವರೆಗೂ, ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಸೆಟ್ರಾನ್ C3 1.2 ಫೀಲ್ ವೇರಿಯಂಟ್ ಬರುತ್ತೆ ಇದು. ಈ ಗಾಡಿ ಬಂದ್ಬಿಟ್ರು ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಸೊ ಸೆಟ್ರಾನ್ ನಿಮ್ಗೆ ಎಷ್ಟು ಬೇಗ ಬೆಳೀತಂದ್ರೆ ಕಂಪನಿ ಅಷ್ಟು ಬೇಗ ಸರ್, ಯಾಕಂದ್ರೆ ಇದರಲ್ಲಿ 5-6 ಸೀರೀಸ್ ವರೆಗೂ ಬಂದ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಓಡ್ತಾ ಇದೆ ಗಾಡಿ. ಪೆಟ್ರೋಲ್ ವೆಹಿಕಲ್ 2022 ಮಾಡಲ್. ಸೊ ಗಾಡಿ ಸಿಂಗಲ್ ಓನರ್, ನಿಮ್ಗೆ ಕಮ್ಯುನಿಟಿ ಇಂಡಿವಿಜುವಲ್ ಜಸ್ಟ್ 13,000 ಡ್ರೈವನ್ ಆಗಿದೆ ಸರ್. ಬರೀ 30,000? ಹೌದು ಸರ್. 30,000 13,000 ಸರ್. 13,000. ಓಕೆ 13,000 ಡ್ರೈವನ್ ಆಗಿದೆ. ಈ ಲೊಕ್ಯಾಲಿಟಿನಲ್ಲಿ ತುಂಬಾ ಡಿಮ್ಯಾಂಡ್ ಇದೆಯಂತೆ ಈ ಗಾಡಿಗಳಿಗೆ. ಆದ್ರಿಂದ ಒಂದು ಗಾಡಿ ನೋಡೇ ಬಿಡೋಣ ಅಂತ ಸರ್. ಈ ಗಾಡಿ ಅಂತೂ ಸೆಟ್ರಾನ್ ಕಂಪ್ನಿ ಅಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಬಜೆಟ್ ಅಲ್ಲಿ ಬರುತ್ತೆ, ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಆ ಗಾಡಿ ನಿಮ್ಗೆ ಪರ್ಫಾರ್ಮೆನ್ಸ್ ಆಗ್ಲಿ, ನಿಮ್ಗೆ ಫೀಲ್ ಆಗ್ಲಿ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಇಷ್ಟಪಡ್ತಾವ್ರೆ. ಸೊ ಯಾರೆಲ್ಲ ಸೆಟ್ರಾನ್ ನೋಡ್ತಾ ಇದೀರಾ, ಸೊ ಬಂದ್ಬಿಟ್ಟು ಗಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ತಗೊಂಡ್ ಹೋಗ್ತೀರಾ. ಪ್ರೈಸಿಂಗ್ ಸರ್, ಈ ಪ್ರೈಸಿಂಗ್ ನಿಮ್ಗೆ 22 ಮಾಡಲ್ 7,50,000 ವರೆಗೂ ಅದರ್ ಶೋರೂಮ್ ಅಲ್ಲಿ ಸೇಲ್ ಮಾಡ್ತಾವ್ರೆ. ಸೊ ನಮ್ಮ ಹತ್ರ ಬರೀ 6,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 6,40,000 ನಿಮ್ಗೆ 22 ಮಾಡಲ್ ಬರೀ 13,000 ಡ್ರೈವನ್ ಆಗಿರೋದು ಗಾಡಿ ಸರ್. ಓಕೆ, ಒಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಸರ್ i20 ಆಕ್ಟಿವ್ ಇದು. ಸೊ i20 ನಿಮ್ಗೆ ಆಸ್ಟಾ, ನಿಮ್ಗೆ ಮ್ಯಾಗ್ನಾ ಆ ತರದ್ದು 15-16 ಇದೆ. ಬಟ್ ಇದು ಬಂದ್ಬಿಟ್ಟು 16 i20 ಆಕ್ಟಿವ್ ಬರುತ್ತೆ. ಸೊ i20 ಆಕ್ಟಿವ್ ಇದು ಯಾರೆಲ್ಲ ನೋಡ್ತಾವ್ರೆ, ಸೊ ಬಂದ್ ನೋಡ್ಬೋದು. ಗಾಡಿ ನಿಮ್ಗೆ ಟಾಪ್ ಎಂಡ್ ಬಂದ್ಬಿಡುತ್ತೆ. ಇದರಲ್ಲಿ ಎಲ್ಲಾ ತರ ಆಪ್ಷನ್ ಬರುತ್ತೆ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಗಾಡಿ ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಸೊ ಯಾರೆಲ್ಲ ಆಕ್ಟಿವ್ ಅಲ್ಲಿ i20 ದಲ್ಲಿ ನೋಡ್ತಾ ಇದೀರಾ, ಸೊ i20 ನೀವು ನ್ಯೂ ಶೇಪ್ ಅಪ್ಡೇಟ್ ಆಗ್ಬೋದು ಇದಕ್ಕೆ, ಆಕ್ಟಿವ್ ವೇರಿಯಂಟ್ ಇದು. ಸೊ ಈ ಗಾಡಿ ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ ನಮ್ಮ ಹತ್ರ ಬರೀ 5,60,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 5,60,000 ಆಕ್ಟಿವ್ ಮಾಡಲ್, ಅದು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಮಾಡ್ಕೊಡ್ತೀನಿ. ಇದು ಸರ್ ಟಿಗೋರ್ ಸರ್, ಟಾಟಾ ಟಿಗೋರ್ 2017 ಮಾಡಲ್ ಗಾಡಿ ನಿಮ್ಗೆ. ಸೊ ಟಾಟಾ ಟಿಯಾಗೋ ಆದ್ಮೇಲೆ ನ್ಯೂ ವೇರಿಯಂಟ್ ಅಪ್ಡೇಟ್ ಆಗಿದೆ ಇದು ಟಿಗೋರ್ ಅಂತ. ಸೊ ಗಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗಾಡಿ. ಬರೀ ನಿಮ್ಗೆ 2017 ಮಾಡಲ್ ಬರೀ 4,70,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಜಾಸ್ತಿ ಸರ್. ಇನ್ನೊಂದು ಪ್ರೈಸ್ ಸರ್ 5,80,590 ಸೆಲ್ಲಿಂಗ್ ಪ್ರೈಸ್ ಇದೆ. ಟಿಗೋರ್ ಇದು 5,60,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸಾರಿ, 4,60,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,60,000 17 ಮಾಡಲ್ಲ? ಹೌದು ಸರ್, 17 ಮಾಡಲ್ ಟಿಗೋರ್ ಸರ್. ಬಲಿನೋ ಇದೆ, ಬಲಿನೋ ಬಗ್ಗೆ ಹೇಳಿ ಸರ್. ಬೆಲೆನೋ 2019 ಮಾಡಲ್. ಅದಷ್ಟು ನಮ್ ಎಲ್ಲಾ ವಿಡಿಯೋದಲ್ಲಿ 4-5 ಬೆಲೆನೋ ಇರುತ್ತೆ. ಹೌದು. ಸೊ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಆಗಿದೆ. ಸೊ ಇದು ಒಂದು ಹೊಸ ಸ್ಟಾಕ್ ಬಂದಿರೋದು. ಸೊ ಇನ್ನು ಬರ್ತಾ ಇರುತ್ತೆ ಬೆಲೆನೋ. ಸೊ ಯಾರೆಲ್ಲ ಬೆಲೆನೋ ನೋಡ್ತಾ ಇದ್ದೀರಾ, ಸೊ 2019 ಮಾಡಲ್ ಗಾಡಿ ನೋಡ್ಬೋದು. ಡೆಲ್ಟಾ ವೇರಿಯಂಟ್ ಬರುತ್ತೆ ಗಾಡಿ, ತುಂಬಾ ಚೆನ್ನಾಗಿದೆ. ಡೆಲ್ಟಾ ವೇರಿಯಂಟ್ ಸರ್ ಇದು? ಹೌದು ಸರ್. ಓಕೆ 2019 ಮಾಡಲ್ ಸರ್. 19 ಮಾಡಲ್ ಬಲಿನೋ ಡೆಲ್ಟಾ ವೇರಿಯಂಟ್ ಗಾಡಿ ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಆಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡೋರೆ. 2019 ಮಾಡಲ್ ಗಾಡಿ ಫೈನಲ್ ಟು ಫೈನಲ್ 6,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನಾರ್ಮಲ್ ನಿಮ್ಗೆ 2016-17 ಈ ರೇಟ್ ಗೆ ಮಾರ್ತಾವ್ರೆ. ನಾನು 19 ಮಾಡಲ್ ಬರೀ 6,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ? ಆಗಲ್ಲ, ಅದರಲ್ಲಿ ಮಾಡ್ಕೊಡ್ಬೇಕು. ಮೊದ್ಲುನ ಮಾಡ್ಬಿಟ್ಟಿದೀನಿ, ಅದರಲ್ಲಿ ಆಗೋದೇ ಚಾನ್ಸೇ ಇಲ್ಲ. ಎಷ್ಟರ ಹೋಗ್ಲಿ, ಏನೋ ಸ್ವಲ್ಪ ಮಾಡ್ಕೊಡಿ. ಇದು ಸರ್ ಸಿಯಾಜೋ. ಸರ್ ಸಿಯಾಜೋ ವಿಟಿ ಪೆಟ್ರೋಲ್ ಗಾಡಿ ನಿಮ್ಗೆ ಆಲ್ಮೋಸ್ಟ್ 3 ಗಾಡಿ ಸಿಯಾಜ್ ಇತ್ತು, 3 ಸೋಲ್ಡೆಡ್ ಆಗಿದೆ. ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ಸಿಯಾಜ್. ಸೊ ಸೆಡಾನ್ ಅಲ್ಲಿ ಯಾರು ಮಾರುತಿ ನೋಡ್ತಾ ಇದೀರಾ, ಸಿಯಾಜ್ ನೋಡ್ಬೋದು. ಸೊ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್ ಬರುತ್ತೆ ನಿಮ್ಗೆ. ಕಲರ್ ವೈಸ್ ಆಗ್ಲಿ ಗಾಡಿ ಲುಕ್ ಕಾಣುತ್ತೆ ನಿಮ್ಗೆ, ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಚೆಕ್ ಮಾಡಬಹುದು ಗಾಡಿ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ. ವೇರಿಯಂಟ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. VXI ಪ್ಲಸ್ ವೇರಿಯಂಟ್ ಆಗಿರುತ್ತೆ. ಪ್ರೈಸಿಂಗು ಸರ್, ಈ ಗಾಡಿ ಪ್ರೈಸ್ ನಿಮ್ಗೆ 15 ಮಾಡಲ್ ಎಲ್ಲ ಸೆಡಾನ್ ನಿಮ್ಗೆ 6.5 ಗಂಟೆ ಸೇಲ್ ಮಾಡ್ತಾವ್ರೆ. 5,60,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 5,60,000 ಕ್ಲೋಸ್ ಮಾಡಿ. ಒಂದು i10 ಇದೆ, i10 ಬಗ್ಗೆ ಹೇಳಿ ಸರ್. ಸರ್ i10 2011 ಮಾಡಲ್ ಕಪ 2 ಬರುತ್ತೆ ವೇರಿಯಂಟ್. ಇದು ಪೆಟ್ರೋಲ್ ಗಾಡಿ. ಯಾರೆಲ್ಲ i10 ಅಲ್ಲಿ ನಿಮ್ಗೆ ಒಂದು ಲೋ ಬಜೆಟ್ ನೋಡ್ತಾ ಇದೀರಾ, ಸೊ i10 ನೋಡ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಸಿಂಗಲ್ ಸ್ಕ್ರಾಚ್ ಕೂಡ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡೋರ ಕಸ್ಟಮರ್. ಪ್ರೈಸಿಂಗು ಸರ್, ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಬರೀ 2,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,65,000 ಹೆಚ್ಚು ಕಡಿಮೆ ಮಾಡ್ತಾರೆ.
ಹಾಗೆ ಇದು ಸರ್ i20 2014 ಮಾಡಲ್ ಎಲೈಟ್ ವೇರಿಯಂಟ್, ಮ್ಯಾಗ್ನಾ ವೇರಿಯಂಟ್, ಎಲೈಟ್ ಮ್ಯಾಗ್ನಾ ಬರುತ್ತೆ ನಿಮ್ಗೆ. ಇದರಲ್ಲಿ ಕೂಡ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಮ್ಯಾಗ್ವಿಲ್ ನೋಡಬಹುದು. ಮ್ಯಾಗ್ವಿಲ್ ನಿಮ್ಗೆ 70% ಟೈರ್ಸ್ ಇದೆ. ಗಾಡಿ ಇಂಟೀರಿಯರ್ ವೈಸ್ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ. ಯಾವ್ದೋ ತರ ಕೆಲಸ ಮಾಡಿಸ್ಬೇಕಂತ ಯಾವ್ದು ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಯಾರೆಲ್ಲ ಎಲೈಟ್ ವೇರಿಯಂಟ್ ರೆಡ್ ಅಲ್ಲಿ ತುಂಬಾ ಚೆನ್ನಾಗಿ ಸುಮಾರು ಜನ ಕೇಳ್ತಾರೆ, ಐಟಲ್ಲಿ i20 ಹುಡುಕ್ತಿದ್ದೀರಾ ಬಂದು ನೋಡಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟ್ ಅದರಲ್ಲಿ. ಹೌದು ಸರ್. ಪ್ರೈಸಿಂಗ್ ಸರ್ ಈ ಗಾಡಿ ನಿಮ್ಗೆ 5,45,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ತಗೊಳ್ಳಿ. ಮಾಡಲು 2014 ಎಲೈಟ್ ವೇರಿಯಂಟ್ ಸರ್ ಇದು. ಸರ್ ಇನ್ನೊಂದು ಪ್ರೈಸ್ ಆಗಲ್ವಾ? 5,20,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರ, ಹಾಗೆ ಒಂದು ಹೋಂಡಾ ಜಾಸ್ ಇದೆ. ಜಾಸ್ ಬಗ್ಗೆ ಹೇಳಿ ಸರ್. ಹೋಂಡಾ ಜಾಸ್ 2016 ಮಾಡಲ್, ವಿ ಟಾಪ್ ಎಂಡ್ ಬರುತ್ತೆ. ಗಾಡಿಯಲ್ಲಿ ಎಲ್ಲ ತರ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಸೊ ಗಾಡಿ ನಿಮಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಯಾರೆಲ್ಲ ಹೋಂಡಾ ಜಾಸ್ ಅಲ್ಲಿ ನೋಡ್ತಾ ಇದ್ದೀರಾ ನೋಡಬಹುದು ಗಾಡಿ. ಓಕೆ, ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಈ ಗಾಡಿ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ 6 ಲಕ್ಷ ಗಂಟ ಇದೆ. 5,45,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2016 ಮಾಡಲ್ ಸರ್. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? 5,45,000 ಯಾರು ಕೊಡಲ್ಲ ಸರ್, ನಾವು ಕೊಡ್ತಾ ಇದೀವಿ, ತಗೊಂಡೋಗ್ಬೋದು. ವೀಕ್ಷಕರ ಎರಡು ಕಡೆ ಚೆಕ್ ಮಾಡ್ಕೊ ಬನ್ನಿ. ಕಡಿಮೆ ಎರಡಲ್ಲ, ನೀವು 10 ಕಡೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದೇ ಗಾಡಿ ಅಂತಲ್ಲ, ಪ್ರತಿಯೊಂದು ಗಾಡಿಗೂ ಚೆಕ್ ಮಾಡ್ಕೊಳ್ಳಿ. ನಾವು ಕೊಡೋದು 3 years ವಾರಂಟಿ, ಮತ್ತೆ ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಫೀಚರ್ಸ್ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಡಿಸೈರ್ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡಲ್ ನೋಡಿ. ಗಾಡಿ ಬಂದ್ಬಿಟ್ಟು ಡೆಲ್ಲಿ ಗಾಡಿ ಇದು. ಸೊ 14 ಮಾಡಲ್, VDI ಡೀಸೆಲ್, ಶಿಫ್ಟ್ ಡಿಸೈರ್ ಡಿಕ್ಕಿ ಗಾಡಿ. ಸೊ ಯಾರೆಲ್ಲ ನಿಮಗೆ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ಡೆಲ್ಲಿ ಗಾಡಿ ವಿತ್ NOC ಸಮೇತ ನಿಮಗೆ 3 ಲಕ್ಷಕ್ಕೆ ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 lakh ವಿತ್ ಕರ್ನಾಟಕ ಸರ್. ಏನಾದ್ರು ಹೆಚ್ಚು ಕಡಿಮೆ ಆಗಲ್ವಾ ಸರ್? ಡೀಸೆಲ್ ಗಾಡಿ 14 ಮಾಡಲ್ ನಿಮ್ಗೆ 5 ಲಕ್ಷಕ್ಕೆ ಮಾರ್ತಾವ್ರೆ. ನಾನು 3.5 ಕೊಡ್ತಾ ಇದೀನಿ ವಿತ್ ಕರ್ನಾಟಕ ನಂಬರ್ ಸಮೇತ. 3.5 ಲಕ್ಷಕ್ಕೆ ಡಿಸೈರ್. ಹೌದು ಸರ್. ಇನ್ನೊಂದು ಹೋಂಡಾ ಬ್ರಿಯೋ ಇದೆ ನೋಡಿ ಸರ್. ಬ್ರಿಯೋ 2015 ಮಾಡಲ್ ಗಾಡಿ ನಿಮ್ಗೆ ಸಿಂಗಲ್ ಓನರ್, ಬರೀ 36,000 ಡ್ರೈವನ್ ಆಗಿದೆ. ಸೊ ಯಾರೆಲ್ಲ ನೀವು ಬ್ರಿಯೋ ಬೇಕಂತ ನೋಡ್ತಿದ್ದೀರಾ, ಸೊ ನೋಡ್ಬೋದು. ಹೋಂಡಾ ಬ್ರಿಯೋ ನಿಮ್ಗೆ 2015 ಮಾಡಲ್, ಎಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 36,000 ಓಡಿದೆ ಗಾಡಿ. ಸೊ ಬಂದು ಚೆಕ್ ಮಾಡ್ಬೋದು, ಗಾಡಿ ಚೆನ್ನಾಗಿದೆ. ಪ್ರೈಸಿಂಗ್ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಬರೀ 3,90,000 3,90,000 ಗೆ ಕೊಡ್ತೀನಿ, ತಗೊಂಡೋಗ್ಬೋದು ಸರ್. ಹೆಚ್ಚು ಕಡಿಮೆ ಅಂದ್ರೆ ಸರ್ ಹೆಚ್ಚು ಕಡಿಮೆನೆ ಸರ್. ನಿಮ್ಗೆ 470 480 ಮಾರ್ತಾವ್ರೆ. ನಾನು 390 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹಾಗೆ ರೆಕ್ಸ್ಟಾನ್ ಸರ್, ಮಹೇಂದ್ರ ರೆಕ್ಸ್ಟಾನ್ 2014 ಮಾಡಲು, RX 5 ಬರುತ್ತೆ ಇದು. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಬಂದ್ಬಿಡುತ್ತೆ. ಸೊ ಡೀಸೆಲ್ ಗಾಡಿ ಯಾರೆಲ್ಲ 7 ಸೀಟರ್ ಅಲ್ಲಿ ಮಹೇಂದ್ರ ರೆಕ್ಸ್ಟಾನ್ ನೋಡ್ತಾ ಇದೀರಾ, ಸೊ ಬಂದು ಗಾಡಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ XUV ತಗೊಳ್ಳೋರೆಲ್ಲ ಸರ್ ರೆಕ್ಸ್ಟಾನ್ ಇದೆಯಾ ಅಂತ ಬಂದು ಕೇಳ್ತಾರೆ. ಸೊ ಯಾರೆಲ್ಲ ನಿಮ್ಗೆ ಲೋ ಬಜೆಟ್ ಡೀಸೆಲ್ ಗಾಡಿ 7 ಸೀಟರ್ ರೆಕ್ಸ್ಟಾನ್ ನೋಡ್ತಾ ಇದೀರಾ, ಸೊ ಬಂದು ಚೆಕ್ ಮಾಡ್ಬೋದು. ಪ್ರೈಸಿಂಗ್ ಏನ್ ಹೇಳ್ತಾರೆ? 6.5 ಸೇಲ್ ಮಾಡ್ತಾವ್ರೆ ಬೇರೆ ಕಡೆ. ನಮ್ ಕಡೆ ಇದು ವಿತ್ ವಾರಂಟಿ ಸಮೇತ 5,50,000 5.5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಮಾಡಲ್ 2014 ಮಾಡಲ್ ಗಾಡಿ ಸರ್. 14 ಮಾಡಲ್. ಇನ್ ಕೇಸ್ ನಿಮ್ಗೆ ಕರ್ನಾಟಕ ಗಾಡಿ ಬೇಡ, ಹರಿಯಾಣ ಗಾಡಿ ಬೇಕಾ, ಈ ಗಾಡಿ ವಿತ್ NOC ಸೇಮ್ ಫೀಚರ್ಸ್ ಸೇಮ್ ಮಾಡಲ್ 4.5 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 4.5 ಲಕ್ಷ. ಹೌದು ಸರ್. ಓಕೆ. ಮಾಡಲ್ ಎಷ್ಟೇ ಅಂದ್ರೆ ಇದು 14 ಮಾಡಲ್ ಸರ್. 14 ಮಾಡಲ್. ಹೌದು ಸರ್. ಹಾಗೆ ರೆಕ್ಸ್ಟಾನ್ ಬೇಡ ಅಂದ್ರೆ ಟಾಟಾ ಗಾಡಿ ಇದೆ, ಟಾಟಾ ಸಫಾರಿ ಇದೆ. ಸಫಾರಿ ಬಗ್ಗೆ ಹೇಳಿ ಸರ್. ಸಫಾರಿ ಸ್ಟೋಮ್ ಎಲ್ಲಾ ತರ ಟಾಪ್ ಎಂಡ್ ಫೀಚರ್ಸ್ ಬಂದ್ಬಿಡುತ್ತೆ. ಟಾಪ್ ಎಂಡ್ ಗಾಡಿ, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. 13 ಮಾಡಲ್ ಗಾಡಿ ನೋಡಬಹುದು ಸರ್. ಓಕೆ. ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕ್ಸೋರೆ, ಟೈರ್ಸ್ ಇದೆ, ಟೈರ್ ಬಟನ್ಸ್ ಎಲ್ಲ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ದೀರಾ? ಸರ್ ಈ ಗಾಡಿ ನಿಮ್ಗೆ 5.5 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5.5 ಲಕ್ಷನಾ? ಕಡಿಮೆ ಮಾಡಿ ಹೇಳಿ ಸರ್. ಕಡಿಮೆ ಅಲ್ಲ ಸರ್, ನಿಮ್ಗೆ ಹತ್ತತ್ರ ನಿಮ್ಗೆ 7 ಲಕ್ಷವರೆಗೂ ಸೇಲ್ ಮಾಡ್ತಾವ್ರೆ. ಫೈನಲ್ ಇದು ಪ್ರೈಸ್ 5.5. ಇದರಲ್ಲಿ ₹1 ಕಡಿಮೆ ಆಗಲ್ಲ. 5.5 ಕ್ಲೋಸ್ ಮಾಡಿ ಕೊಡ್ತೀನಿ. 5.5 ಲಕ್ಷ. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಜಾಸ್ ಇದೆ. ಜಾಸ್ ಬಗ್ಗೆ ಹೇಳಿ. 2015 ಮಾಡಲ್, ಸಿಂಗಲ್ ಓನರ್ ಗಾಡಿ. ಕಲರ್ ನೋಡ್ಬೋದು, ಮೆರೂನ್ ಕಲರ್. ತುಂಬಾ ಜನ ಕೇಳ್ತಾರೆ ಜಾಸ್ ಅಲ್ಲಿ ಬೇಕಂತ. ಪೆಟ್ರೋಲ್ ಗಾಡಿ 15 ಮಾಡಲ್, ಸಿಂಗಲ್ ಓನರ್. ಯಾರೆಲ್ಲ ಹೋಂಡಾ ಜಾಸ್ ಅಲ್ಲಿ ಈ ಕಲರ್ ಬೇಕಂತ ನೋಡ್ತಾ ಇದ್ದೀರಾ, ಸೊ ಬಂದು ಗಾಡಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇದುಗಳ ಅಷ್ಟೇ ನಿಮ್ಗೆ 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಇಕೋಸ್ಪೋರ್ಟ್ 2016 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ಆಪ್ಷನಲ್ ಬರುತ್ತೆ ವಿತ್ ಪುಶ್ ಸ್ಟಾರ್ಟ್ ಬಟನ್. ಅದರ ಜೊತೆಗೆ ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ಅಲ್ಲಿ ಯಾರು ಇಕೋಸ್ಪೋರ್ಟ್ಸ್ ನೋಡ್ತಾ ಇದೀರಾ, ಸುಮಾರು ಜನ ಕೇಳ್ತಾರೆ ಇಕೋಸ್ಪೋರ್ಟ್ಸ್ ಅಲ್ಲಿ ಆಟೋಮೆಟಿಕ್ ಬೇಕಂತ. ಸೊ ಗಾಡಿ ಬಂದು ನೋಡಿ, ಅದು ಟಾಪ್ ಎಂಡ್ ವಿತ್ ಪುಶ್ ಸ್ಟಾರ್ಟ್ ಬಟನ್ ಸಮೇತ ಬರುತ್ತೆ ಸರ್. ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ 6.5 ಸೇಲ್ ಮಾಡ್ತಾವ್ರೆ. 5.5 ಪುಶ್ ಸ್ಟಾರ್ಟ್ ಬಟನ್ ಸಮೇತ 2016 ಮಾಡಲ್ ಆಟೋಮೆಟಿಕ್ ಇಕೋಸ್ಪೋರ್ಟ್ಸ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಡೀಸೆಲ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ. ಹೋಂಡಾ ಮೊಬೈಲ್ ಸರ್ 7 ಸೀಟರ್ ಅಲ್ಲಿ ನಿಮ್ಗೆ ಲೋ ಬಜೆಟ್, ಒಂದು ಲೋ ಮೇಂಟೆನೆನ್ಸ್, ಒಂದು ಒಳ್ಳೆ ಮೈಲೇಜ್ ಬೇಕು, ಜೊತೆಯಲ್ಲಿ
ಅಂತ ಕೇಳಕ್ ಹೋದ್ರೆ ಮೆಬಿಲಿಯೋ ತಗೋಬಹುದು ಸರ್. Okay. ಇದರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ನಿಮ್ಗೆ 20 ವರೆಗೂ ಮೈಲೇಜ್ ಬರುತ್ತೆ. ಅದ್ರ ಜೊತೆಗೆ ಲೋ ಮೇಂಟೆನೆನ್ಸ್ ಬರುತ್ತೆ. ಹೋಂಡಾ ಗಾಡಿ ಬರುತ್ತೆ, 7 ಸೀಟರ್ ಬರುತ್ತೆ. ಸೊ ಮೆಬಿಲಿಯೋ ಅದಕ್ಕೋಸ್ಕರ ತಗೊಳ್ಳೋದು. ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ, ಆಪ್ಷನ್ ಬಂದ್ಬಿಡುತ್ತೆ ಅಂತ. 16ನೇ ಮಾಡಲ್ ನಿಮ್ಗೆ 6.5 ಗಂಟೆ ಸೇಲ್ ಮಾಡ್ತಾವ್ರೆ. 5,50,000 5.5 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಮೆಬಿಲಿಯೋ 16ನೇ ಮಾಡಲ್ ಸರ್. ಓಕೆ ಓಕೆ ಓಕೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರ, ಇನ್ನೊಂದು ಬೀಟ್ ಇದೆ, ಚೌರ್ಲೆ ಬೀಟ್. ಇದ್ರ ಬಗ್ಗೆ ಹೇಳಿ. 2017 ಮಾಡಲ್ ಶೆವರ್ಲೆಟ್ ಬೀಟ್. ಸೊ ಮಾಡಲ್ ಅಲ್ಲಿ ನಾರ್ಮಲ್ ನೀವು ಚೆಕ್ ಮಾಡಕ್ ಹೋಗಿ 2017 ಮಾಡಲ್ ಬೀಟ್ ಏನ್ ರೇಟ್ ಮಾಡ್ತಾವ್ರ ಅಂತ. ಸರ್ ಬೇಡ ಅಂದ್ರೂ 17 ಮಾಡಲ್ ಬಿಟ್ಟು 4 ಲಕ್ಷ ಗಂಟೆ ಸೇಲ್ ಮಾಡ್ತಾರೆ. 2,80,000 2,80,000ಗೆ ನಾನು 17 ಮಾಡಲ್ ಬೀಟ್ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ತಗೊಂಡೋಗ್ಬೋದು ಸರ್. 2,80,000. ಹೌದು ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು Honda ಇದೆ, ಇದ್ರ ಬಗ್ಗೆ 2018 ಮಾಡಲ್ Honda WRV ಸರ್. ಮಾಡಲ್ 2018 ಮಾಡಲ್ ನಿಮ್ಗೆ ನಾರ್ಮಲ್ 2014-15 ಮಾಡಲ್ ರೇಟ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾ ಇದ್ದೀನಿ. 2018 ಮಾಡಲ್ WRV ಗಾಡಿ ನೋಡಬಹುದು. ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಬಿಡುತ್ತೆ, ಬ್ಯಾಗ್ ವೀಲ್ ಎಲ್ಲಾ ತರ ಆಪ್ಷನ್ ಟಾಪ್ ಅಂಡ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಸೊ ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 5.5 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5.5 ಲಕ್ಷ. ಹೌದು ಸರ್. ಸರ್ 7 ಲಕ್ಷಕ್ಕೆ ಸೇಲ್ ಮಾಡ್ತಾವ್ರ ಮಾರ್ಕೆಟ್ ಅಲ್ಲಿ. ಚೆಕ್ ಮಾಡ್ಕೊಂಬರ್ಲಿ, ಒಂದಲ್ಲ 10 ಕಡೆ ಚೆಕ್ ಮಾಡ್ಕೊಂಬರ್ಲಿ. 7 ಲಕ್ಷ ಸೆಲ್ಲಿಂಗ್ ಪ್ರೈಸ್ ಇದೆ ಅದರ್ ಶೋರೂಮ್ ಅಲ್ಲಿ. ನಮ್ಮ ಶೋರೂಮ್ 5.5 ಕ್ಲೋಸ್ ಮಾಡಿ ಕೊಡ್ತೀನಿ. 5.5 ಲಕ್ಷ. ಹೌದು ಸರ್. ಹಾಗೆ ನೆಕ್ಸ್ಟ್ ಈ ಕಡೆ ಒಂದು ETOS ಇದೆಯಲ್ಲ ಸರ್. ಸರ್ ETOS ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಯಾರೆಲ್ಲ ನಿಮ್ಗೆ ಸಿಂಗಲ್ ಓನರ್ ETOS ಬೇಕು ಹುಡುಕ್ತಾ ಇದೀರಾ, ಸೊ ಬಂದ್ ಗಾಡಿ ನೋಡಬಹುದು. ತುಂಬಾ ಚೆನ್ನಾಗಿದೆ. ಯಾವ್ದೋ ತರ ಕನ್ವರ್ಟೆಡ್ ಇಲ್ಲ ನಿಮ್ಗೆ. ಯೆಲ್ಲೋ ಬೋರ್ಡ್ ಓಡಿಸಿ ನಿಮ್ಗೆ ವೈಟ್ ಬೋರ್ಡ್ ಮಾಡಿರೋ ತರ ಯಾವ್ದು ಇಲ್ಲ. ಸಿಂಗಲ್ ಓನರ್, ಅದು ವೈಟ್ ಬೋರ್ಡ್ ಅಲ್ಲಿ ಓಡಿಸಿರೋದು ಗಾಡಿ. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಬಂದ್ ಗಾಡಿ ನೋಡಿ ತಗೊಂಡೋಗಿ. ಎಷ್ಟು ಸರ್ ಪ್ರೈಸ್? ಸರ್ 4.5 ಸೇಲ್ ಮಾಡ್ತಾರ ಅದರ್ ಶೋರೂಮ್ ಅಲ್ಲಿ. ನಿಮ್ ಪ್ರೈಸ್ ಹೇಳಿ ಸರ್. 4 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್ 3.5 ಕ್ಲೋಸ್ ಮಾಡಿ ಕೊಡ್ತೀನಿ. ತಗೊಂಡೋಗ್ಲಿ ಸರ್. 3.5 ಲಕ್ಷಕ್ಕೆ ETOS ಸರ್. ಓಕೆ ಓಕೆ ಓಕೆ. ಇದಕ್ಕೇನಾದ್ರು ಒಂದು ಪ್ರೈಸ್ ಹೇಳ್ತೀರಾ ಸರ್? ಅದು ಆಲ್ರೆಡಿ ಹೇಳಿ ಆಯ್ತು. ಸ್ಕೋಡಾ ರಾಪಿಡ್ ನೋಡಬಹುದು ನೀವು. 2016 ಮಾಡಲ್ ಎಲಿಗೆನ್ಸ್ ಟಾಪ್ ಅಂಡ್ ಬರುತ್ತೆ. ಯಾರೆಲ್ಲ ಆಟೋಮೆಟಿಕಲಿ ರಾಪಿಡ್ ನೋಡ್ತಾ ಇದ್ದೀರಾ, ಸ್ವಲ್ಪ ಗಾಡಿ ನೋಡಬಹುದು ಸರ್. ಓಕೆ ಓಕೆ ಓಕೆ. ಆಟೋಮೆಟಿಕ್ ಡೀಸೆಲ್, ಆಟೋಮೆಟಿಕ್ ಡೀಸೆಲ್, ಎಲಿಗೆನ್ಸ್ ಟಾಪ್ ಅಂಡ್, ಮೈಲೇಜ್ ಬರುತ್ತೆ, ಆಟೋಮೆಟಿಕ್ ಇರುತ್ತೆ, ಟಾಪ್ ಅಂಡ್ ಸಿಗುತ್ತೆ. ಅದು ಸ್ಕೋಡಾ ರಾಪಿಡ್ ಸಿಗುತ್ತೆ. ಪ್ರೈಸ್ ಆ ತರ ನಿಮ್ಗೆ ಪ್ರೈಸಸ್ ಅಲ್ಲೂ ಕಡಿಮೆ ಹೇಳ್ತೀನಿ ಸರ್. 5,40,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಫೈನಲ್. ಇದು ಇನ್ನೊಂದು ಪ್ರೈಸ್ ಸರ್ 16ನೇ ಮಾಡಲ್ ಸ್ಕೋಡಾ ರಾಪಿಡ್ ಎಲಿಗೆನ್ಸ್ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್ 6.5 ಸೆಲ್ಲಿಂಗ್ ಪ್ರೈಸ್ ಇದೆ. ನಾನು 5.5 ಕ್ಲೋಸ್ ಮಾಡಿ ಕೊಡ್ತಾ ಇದೀನಿ ಸರ್. 5,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ವರ್ಣ ಇದೆ ನೋಡಿ, ವರ್ಣ ಬಗ್ಗೆ ಹೇಳಿ ಸರ್. ಸರ್ 2015 ಮಾಡಲ್ ವರ್ಣ ನಿಮ್ಗೆ CRDI ನ್ಯೂ ಶೇಪ್ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ. ಸೊ ಗಾಡಿ ನೋಡಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ. ಎಲ್ಲಾ ತರ ಟಾಪ್ ಅಂಡ್ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. 4 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲಾ ತರ ಆಪ್ಷನ್ ಬರುತ್ತೆ. ಅದ್ರ ಜೊತೆಗೆ ಮ್ಯಾನ್ಯುಯಲ್ ಇರುತ್ತೆ, ಡೀಸೆಲ್ ಸಿಗ್ಬಿಡುತ್ತೆ ನಿಮ್ಗೆ. ಮ್ಯಾನ್ಯುಯಲ್, ಡೀಸೆಲ್, ವರ್ಣ. ಪ್ರೈಸಿಂಗು ಸರ್ ಡೀಸೆಲ್ ಅಲ್ಲಿ ವರ್ಣ ಸುಮಾರು ಡಿಮಾಂಡ್ ಅಲ್ಲಿ ಮಾರ್ತಾವ್ರೆ. ಸೊ ಡಿಮಾಂಡ್ ಅಲ್ಲಿ ನಾವು ಆ ತರ ಮಾರಲ್ಲ ಸರ್. 2015 ಮಾಡಲ್ ವರ್ಣ ಬರೀ 6 ಲಕ್ಷ ಕೊಡ್ತೀನಿ, ತಗೊಂಡೋಗ್ಬೋದು ಸರ್. ಫೈನಲ್ ಸರ್ ಫೈನಲ್ 5,80,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 5,80,000ಕ್ಕೆ ವರ್ಣ ಡೀಸೆಲ್. ಹೌದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಪೋಲೋ ಇದೆ. ಪೋಲೋ ಬಗ್ಗೆ ಹೇಳ್ಬೇಕು ಸರ್. ಸರ್ ಪೋಲೋ 2016 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್, ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಗಾಡಿಯಲ್ಲಿ ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಯಾರೆಲ್ಲ ಪೋಲೋ ಪೆಟ್ರೋಲ್ ಮಾಡೆಲ್ ಗಾಡಿ ನೋಡ್ತಾ ಇದ್ದೀರಾ, ಅದು ಸಿಲ್ವರ್ 2016 ಮಾಡಲ್ 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ. 16 ಮಾಡಲ್? ಹೌದು ಸರ್, 16 ಮಾಡಲ್ ನಿಮಗೆ. ಓಕೆ ಓಕೆ. ಇದು ಸರ್ ಸ್ಕೋಡಾ ರಾಪಿಡ್ 2014 ಮಾಡಲ್ ಡೀಸೆಲ್ ಗಾಡಿ. ಯಾರೆಲ್ಲ ಡೀಸೆಲ್ ಅಲ್ಲಿ ಕಮ್ಮಿ ಪ್ರೈಸ್ ನೋಡ್ತಾ ಇದ್ದೀರಾ, ಅದು ರಾಪಿಡ್ 2014 ಮಾಡಲ್ ಬರೀ 4,20,000 ಕೊಡ್ತೀನಿ. 4,20,000 ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಡೀಸೆಲ್. ಇದು ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ 2016 ಮಾಡಲ್ ನ್ಯೂ ಶೇಪ್ ಬರುತ್ತೆ ಗಾಡಿ. ಸೊ ಯಾರೆಲ್ಲ ನ್ಯೂ ಶೇಪ್ ಅಲ್ಲಿ ಫೋರ್ಡ್ ಫಿಗೋ ನೋಡ್ತಿದ್ದೀರಾ, ಸೊ ಬಂದು ನೋಡಬಹುದು. 2016 ಮಾಡಲ್ ಗಾಡಿ ನಿಮ್ಗೆ ಬೇಡ ಅಂದ್ರೆ ನಿಮ್ಗೆ 5 ಲಕ್ಷ ಮೇಲೆ ಮಾರ್ತಾವ್ರ ಮಾರ್ಕೆಟ್ ಅಲ್ಲಿ. 4,40,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,40,000 ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ ಓಕೆ ಓಕೆ. ಇನ್ನೊಂದು ಸ್ಕೋಡಾ ರಾಪಿಡ್ ಇದೆ. ಸ್ಕೋಡಾ ರಾಪಿಡ್ ಜಾಸ್ತಿ ಇದೆಯಲ್ಲ ಸರ್? ಸರ್ ಜಾಸ್ತಿ, ಆಲ್ಮೋಸ್ಟ್ 2 ಮ್ಯಾನ್ಯುಯಲ್, 1 ಆಟೋಮೆಟಿಕ್ ಇದೆ. ಸೊ ಎಲ್ಲ ಅದು ತೋರಿಸಿರೋದ್ರಿಂದ ಇನ್ನೂ ಕಡಿಮೆ ಬೇಕಾ ನಿಮ್ಗೆ? 2012 ಮಾಡಲ್ ಆಂಬಿಷನ್ ವೇರಿಯಂಟ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಯಾರು ಸ್ಕೋಡಾ ರಾಪಿಡ್ ಬೇಕಂತ ನೋಡ್ತಿದ್ದೀರಾ, ಅದು ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. 3,80,000 3,80,000ಗೆ ಕೊಡ್ತೀನಿ, ತಗೊಂಡೋಗ್ಬೋದು ಸರ್. 3,80,000 ಸ್ಟಾರ್ಟಿಂಗ್ ಬಜೆಟ್ ಏನ್ ಸರ್? ಸ್ಕೋಡಾದಲ್ಲಿ ಇದೆ ಸ್ಟಾರ್ಟಿಂಗ್ ಬಜೆಟ್? ಹೌದು ಸರ್, ಇದೆ. ಇಲ್ಲ ಸ್ಕೋಡಾ ಫ್ಯಾಬಿಯಾ ಇದೆ ಅಲ್ಲ ಸರ್ ಒಂದು. ಓಕೆ ಓಕೆ ಓಕೆ. ಒಂದು ಗ್ರ್ಯಾಂಡ್ ಐಟನ್ ಇದೆ. ಗ್ರ್ಯಾಂಡ್ ಐಟನ್ ಬಗ್ಗೆ ಹೇಳಿ ಸರ್. ಸರ್ 2018 ಮಾಡಲ್ ಗ್ರ್ಯಾಂಡ್ ಐಟನ್. ಸೊ ಗಾಡಿ ನೋಡಬಹುದು ನಿಮ್ಗೆ. ಈ ಕಲರ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ಆರೆಂಜ್ ಅಲ್ಲಿ ಬೇಕಂತ.
ಸೊ ಆರೆಂಜ್ ಅಲ್ಲಿ ನಿಮ್ಗೆ ಗ್ರ್ಯಾಂಡ್ ಐಟನ್ ತರಿಸಿದೀವಿ, ನೋಡ್ಬೋದು ಸರ್. ಓಕೆ ಓಕೆ, ಎಷ್ಟನೇ ಮಾಡಲ್ ಸರ್ ಇದು? 18 ಮಾಡಲ್ ಸರ್. 18 ಮಾಡಲ್, ಸಿಂಗಲ್ ಓನರಾ? ಹೌದು ಸರ್. ಓಕೆ ಓಕೆ, ಪ್ರೈಸಿಂಗು ಏನು ಕೊಟ್ಟು ಮಾಡ್ತಾ ಸರ್? ಈ ಗಾಡಿ ನಿಮ್ಗೆ ಒಂದು 5,40,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 5,30,000 ಕ್ಲೋಸ್ ಮಾಡಿ ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ತಾರೆ, ಬಂದು ಆನ್ ಟೇಬಲ್ ಕೂತ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸೂಪರ್ ಸರ್, ಸ್ಕೋಡಾ ಸೂಪರ್ 2010 ಮಾಡಲ್ ಗಾಡಿ, ಡೆಲ್ಲಿ ನಂಬರ್ ಇದೆ. ಓಕೆ, ಇದು NOC ಸಮೇತ ಬರೀ 3.5 ಲಕ್ಷಕ್ಕೆ ಸನ್ ರೂಫ್ ಇರೋದು ಟಾಪ್ ಎಂಡ್ ಗಾಡಿ, ಎಲಿಗೆನ್ಸ್ ಸೂಪರ್ ಸ್ಕೋಡಾ ಸೂಪರ್ ಕೊಡ್ತಾ ಇದೀನಿ. ಸ್ಕೋಡಾ ಸೂಪರ್ ಬರೀ 3.5 ಲಕ್ಷ. 3.5 ಲಕ್ಷಕ್ಕೆ ಅದರಲ್ಲೂ ನಿಮಗೆ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬಂದ್ಬಿಡುತ್ತೆ ಸರ್. ಗಾಡಿ ಕಂಡೀಷನ್ ಆಗಿದೆ ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೀವು ಗಾಡಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತಗೊಂಡು 3 ವರ್ಷ ವ್ಯಾರಂಟಿನೂ ಕೊಡ್ತಾರೆ ಆರಾಮಾಗಿ ಸರ್. ಓಕೆ ಓಕೆ, ಇದು ಸರ್ ಈ ಸೂಪರ್ ಸರ್ ಮತ್ತೆ ಒಂದು ಸೂಪರ್, ಇದು ಕೂಡ ಟಾಪ್ ಎಂಡ್, ಸನ್ ರೂಫ್, ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬರುತ್ತೆ. ಟಾಪ್ ಎಂಡ್ ಗಾಡಿ 2012 ಮಾಡಲ್, 6,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 6,80,000? ಹೌದು, 2012 ಮಾಡಲ್ ಸರ್. 12 ಮಾಡಲ್. ಓಕೆ ಓಕೆ ಓಕೆ, ಇದರಲ್ಲೂ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ. ಅಂಡ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕ್ಸವ್ರೆ. ಬನ್ನಿ ಇಲ್ಲಿ ನೋಡಿ, ಇವ್ರ ವಿಡಿಯೋ ನೋಡ್ಕೊಂಡ್ ಬಂದಿರೋದು ಸಬ್ಸ್ಕ್ರೈಬರ್, ಇವ್ರ ವಿಡಿಯೋ ತಾನೇ ನೋಡ್ಕೊಂಡ್ ಬಂದಿರೋದು ನೀವು. ಸೊ ಕೇಳಿ, ನಮ್ಮ ಹತ್ರ ಬಂದ್ಮೇಲೆ ನೀವು ವಿಡಿಯೋ ನೋಡ್ಕೊಂಡ್ ಬಂದ್ಮೇಲೆ ನಾವು ಯಾವ ತರ ಕ್ವಾಲಿಟಿ ಕೊಟ್ಟಿದ್ದೀವಿ, ಯಾವ ತರ ಸರ್ವಿಸ್ ಇದೆ ಅಂತ ನೀವೇ ರಿವ್ಯೂ ಮಾಡಿ. ಏನ್ ಸರ್ ಆರಾಮಾ? ಆರಾಮ್ ಬ್ರೋ. ನೀವು ನಮ್ಮ ಸಬ್ಸ್ಕ್ರೈಬರಾ ನೀವು? ಹೌದು ಹೌದು, ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಅವ್ರು ಮಾಡಿದೀವಿ, ನಿಮ್ದು ನೋಡ್ಕೊಂಡೆ ಬಂದು ತಗೊಂಡಿರೋದು. ಎಲ್ಲಿಂದ ಬಂದಿರಾ ಸರ್ ನೀವು? ಹೊಸೂರಿಂದ. ಹೊಸೂರಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಪ್ರೈಸಿಂಗ್ ಅಲ್ಲಿ ಕೊಟ್ಟಾರ? ಹೌದು ಹೌದು, ತುಂಬಾ ಜಾಗದಲ್ಲಿ ನೋಡಿದ್ವಿ. ಆಕ್ಚುಲಿ ಇಲ್ಲಿ ಸ್ವಲ್ಪ ಬೆಸ್ಟ್ ಅನಿಸ್ತು, ಅದಕ್ಕೆ ತಗೊಂಡು ಇಲ್ಲಿ ಬಂತು. ನಮ್ಮ ಸರ್ವಿಸ್, ನಮ್ಮ ವಾರಂಟಿ ಎಲ್ಲ ಯಾವ ತರ ಕೊಟ್ಟಿದ್ದೀವಿ ಸರ್? ಎಲ್ಲ ಈಗ ನಾನು ಕಾರು ಪ್ಯಾಕೇಜ್ ತಗೊಂಡಿದ್ದೀನಿ, ಅದರಲ್ಲಿ 3 years ಸರ್ವಿಸ್ ವಾರಂಟಿ ಇನ್ಕ್ಲೂಡ್ ಮಾಡಿದ್ದಾರೆ. ವಿಡಿಯೋ ಸುಮಾರು ಜನ ನೋಡ್ತಾರೆ, ಸೊ ಸುಮಾರು ಜನ ವಿಡಿಯೋನು ಮಾಡ್ತಾರೆ, ಬೇರೆ ಶೋರೂಮ್ ಅವರು ಇರ್ತಾರೆ. ಸೊ ನಮ್ಮ ಶೋರೂಮ್ ವಿಡಿಯೋ ನೋಡ್ಕೊಂಡ್ ಬಂದ್ಮೇಲೆ ನಿಮ್ಗೆ ಬೇರೆಯವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ನಮ್ಮ ಶೋರೂಮ್ ಬಂದು ಯಾವ್ದಕ್ಕೆ ಗಾಡಿ ತಗೋಬಹುದು ಅಂತ ಏನ್ ಸಜೆಸ್ಟ್ ಮಾಡ್ತೀರಾ? ಸೆಕೆಂಡ್ ಸಲ ಒಂದು ನಮ್ಮ ಬಜೆಟ್ ಅಲ್ಲಿ ಒಂದು ಕಾರು ತಗೋಬಹುದು ಅಂತಂದ್ರೆ ಕಣ್ ಮುಚ್ಕೊಂಡು ಐಂಡ್ ಕಾರ್ಸ್ ಬರ್ಬೋದು. ಪ್ರೈಸ್ ಕಮ್ಮಿ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ನನ್ನ ಬಜೆಟ್ ಅಲ್ಲಿ ಕಾರ್ ಸಿಕ್ತು. ಪ್ಲಸ್ ನಮಗೆ ಲೋನ್ ಸರ್ವಿಸ್ ಅನ್ನೋದು ವಿತಿನ್ 10 minutes ಅಲ್ಲಿ ಆಗೋಯ್ತು. 10 minutes ಲೋನ್ ಪ್ರೊಸೆಸ್. ಏನ್ ಲೋನ್ ಮಾಡಿಸಿದ್ರು ಸರ್ ಅಂತ? ಪರ್ಸನಲ್ ಲೋನ್ ಇವರಿಗೆ ಜಸ್ಟ್ 10 minutes ಅಲ್ಲಿ ಲೋನ್ ಮಾಡಿ ಗಾಡಿ ಕೊಡ್ತಾ ಇದೀವಿ. ವಿತಿನ್ 10 minutes ಅಲ್ಲಿ ಅಪ್ಲೈ ಮಾಡ್ತು, 10 minutes ಗೆ ಎಲ್ಲ ಲೋನ್ ಪ್ರೊಸೆಸ್ ಕಂಪ್ಲೀಟ್ ಆಯ್ತು. ಮತ್ತೆ ಸರ್ವಿಸ್ ಅನ್ನೋದು ಪ್ರತಿಯೊಂದು ಸ್ಪೇರ್ಸ್ ಅವ್ರು ಏನೇನು ಚಾರ್ಜ್ ಮಾಡ್ತಾರೋ ಅದು ನಮಗೆ ವಾಟ್ಸ್ಆಪ್ ಎಲ್ಲ ವಿಡಿಯೋ ಸಮೇತ ಎಲ್ಲ ಕಳ್ಸಿಕೊಟ್ಟಿದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್ ಸರ್, ಹ್ಯಾಪಿ ಜರ್ನಿ. ಒಂದು ಡಸ್ಟರ್ ಇದೆ ನೋಡಿ ಸರ್, ಡಸ್ಟರ್ 2014 ಮಾಡಲು, ಸಿಂಗಲ್ ಓನರ್. ಈ ಗಾಡಿಗೆ ಹೇಳ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2014 ಮಾಡಲು, ಸಿಂಗಲ್ ಓನರ್, 110 PS ಡೀಸೆಲ್ ಗಾಡಿ, ಕರ್ನಾಟಕ ನಂಬರ್. ಪೂರ್ತಿ ಕರ್ನಾಟಕ, ಬೆಂಗಳೂರಲ್ಲ, ಪೂರ್ತಿ ಕರ್ನಾಟಕ ಚಾಲೆಂಜ್ ಆಫರ್ ಸರ್ ಇದು. ಹೇಳಿ ಸರ್ ಪ್ರೈಸ್. 14 ಮಾಡಲ್ ಡಸ್ಟರ್ ಸಿಂಗಲ್ ಓನರ್, ಬರೀ 3,70,000. ಯಾವ್ದು 5th ಓನರ್ 6th ಓನರ್ ಅಲ್ಲ, ಸಿಂಗಲ್ ಓನರ್. ಸಿಂಗಲ್ ಓನರ್ 14 ಮಾಡಲ್ ಡೀಸೆಲ್ ಗಾಡಿ, ಅದು ಡಸ್ಟರ್ 110 PS, ಬರೀ 3,70,000ಗೆ. ಇದು ಸರ್ ಪ್ರೈಸ್ 3,70,000ಗೆ ಯಾರಾದ್ರೂ ಕೊಳ್ಳಿ ಸರ್, ತಗೊಂಡ್ಬಿಡೋಣ ಅಂತ ಸರ್. ಟಾಟಾ ಟಿಯಾಗೋ 2017 ಮಾಡಲ್, ಈ ಗಾಡಿ ಕೂಡ ಅಷ್ಟೇ ಸರ್. ನಿಮ್ಗೆ ಬರೀ 4,25,000ಗೆ ಟಾಟಾ ಟಿಯಾಗೋ ಕೊಡ್ತಾ ಇದೀನಿ, ಮಾಡೆಲ್ ಗಾಡಿ ಕೊಡ್ತಾ ಇದೀನಿ, ತಗೊಂಡೋಗ್ಬೋದು. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಸರ್. ಯಾರೆಲ್ಲ ಲೋನ್ ನೋಡ್ತಾ ಇದೀರಾ ಅವ್ರಿಗೆ ಒಂದು ಆಫರ್ ಏನಂದ್ರೆ, ಸ್ಯಾಲ್ರಿಡ್ ಇದೀರಾ ನೀವು, ಬರೀ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ. ಸ್ಯಾಲ್ರಿಡ್ ಇಲ್ಲ, ಬಿಸ್ನೆಸ್ GST IT ಇದೆಯಾ, 10,000 ಡೌನ್ ಪೇಮೆಂಟ್ ಮಾಡಿ. ಬಿಸ್ನೆಸ್ IT GST ಇದ್ರೆ, ಸೊ ಸ್ಯಾಲ್ರಿಡ್ ಇಲ್ಲ, IT GST ಇಲ್ಲ, ಸೆಲ್ಫ್ ಟ್ರಾನ್ಸಾಕ್ಷನ್ ಮಾಡಿದೀರಾ, ಸೆಲ್ಫ್ ಎಂಪ್ಲಾಯ್ ಇದೀರಾ ನೀವು ಅಂದ್ರೆ 50,000 ಇಂಟು 1 ಲಕ್ಷ ಮಾಡಿ ಯಾವ ಗಾಡಿ ಆದ್ರೂ ತಗೊಂಡೋಗಿ. ಓಕೆ ಓಕೆ ಓಕೆ, ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆ ನೋಡಿ, 2014 ಮಾಡಲ್, ಹೈಲೈನ್ ಟಾಪ್ ಎಂಡ್ ಡೀಸೆಲ್ ಗಾಡಿ ಸರ್. 4,40,000 ಕೊಡ್ತೀನಿ, ತಗೊಂಡೋಗ್ಲಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಟಾಪ್ ಎಂಡ್ ಹೈಲೈನ್ ಸರ್, ಡೀಸೆಲ್ ಗಾಡಿ ಫೈನಲ್. ಕೊರೋಲಾ ಆರ್ಟಿಸ್ ಸರ್, ಕೊರೋಲಾ ಆರ್ಟಿಸ್ 2013 ಮಾಡಲ್, ಟಾಪ್ ಎಂಡ್ ಬರುತ್ತೆ, ಬರೀ 4 ಲಕ್ಷ ಕೊಡ್ತೀನಿ, ತಗೊಂಡೋಗ್ಲಿ ಸರ್. ಇನ್ನೊಂದು ಪ್ರೈಸ್ ಸರ್? 5 ಲಕ್ಷ ಮಾರ್ಕೆಟ್ ಇದೆ, 4 ಲಕ್ಷ ಕೊಡ್ತೀನಿ ಸರ್. ಹೌದಾ? ಹೌದು ಸರ್. ಇಯಾನು ಸರ್, ಬರೀ 2,35,000ಗೆ ಕೊಡ್ತೀನಿ, ತಗೊಂಡೋಗ್ಲಿ ಸರ್. 2013 ಮಾಡಲ್ ಗಾಡಿ ಸರ್, ಫುಲ್ ಲೋನ್ ಬೇಕಂದ್ರೆ ಆಗುತ್ತೆ, ಸ್ಯಾಲರಿ ಇದ್ರೆ. ಇಲ್ಲ ಅಂದ್ರೆ 50,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದ ಲೋನ್ ಹಾಕಿ ಕೊಡ್ತೀನಿ. 2,30,000 ಕೊಡ್ಲಿ, ತಗೊಂಡೋಗ್ಲಿ. ಓನರ್ಶಿಪ್ ಸಿಂಗಲ್, ಸೆಕೆಂಡ್ ಓನರ್ ಗಾಡಿ. ಮತ್ತೆ ಫ್ಯಾಬಿಯಾ ಇದೆ ನೋಡಿ. ಒಂದು ಪ್ರೈಸ್ ಹೇಳಿ ಸರ್. ಸರ್ ಗಾಡಿ ನಿಮ್ಗೆ 2,80,000 ಇರೋದು 2,35,000ಗೆ ಆಫರ್. ಸ್ಕೋಡಾ ಫ್ಯಾಬಿಯಾ ಇದೆ, 2011 ಮಾಡಲ್. ಸೊ 11 ಮಾಡಲ್ ಸ್ಕೋಡಾ ಫ್ಯಾಬಿಯಾ. ಈ ಗಾಡಿದು ರೇಟ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, 3,80,000-90,000 ವರ್ಗೂ ಸೇಲ್ ಮಾಡ್ತಾವ್ರೆ. 4 ಲಕ್ಷ ಗಂಟ ಸೇಲ್ ಮಾಡ್ತಾರೆ. 11 ಮಾಡಲ್ ಫ್ಯಾಬಿಯಾ ಸ್ಕೋಡಾದು 2,60,000ಗೆ ನಾನು ಕೊಡ್ತಾ ಇದೀನಿ, ತಗೊಂಡೋಗ್ಲಿ ಸರ್. 2,60,000ಗೆ ಯಾರು ಕೊಡಲ್ಲ ಸರ್. ಒಂದು ಗಾಡಿದು ಯಾವ್ಯಾವ ಗಾಡಿ ಪ್ರೈಸಿಂಗ್ ಹೇಳಿದೀವಿ, ಮನೆಯಲ್ಲಿ ಕುತ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಡಿಫ್ರೆಂಟ್ ಅಲ್ಲಿ ಗಾಡಿ ನಾನು ಕೊಡ್ತಾ ಇದೀನಿ ಅಂತ. ಅದು 3 ವರ್ಷ ವಾರಂಟಿ. ನೀವು 50,000 ತಗೊಂಡೋಗಿ ಕೊಟ್ರು ಯಾರು ಕೊಡಲ್ಲ, ನಾನು 3 ವರ್ಷ ವಾರಂಟಿ ಕೊಡ್ತಾ ಇದೀನಿ, ತಗೊಂಡೋಗ್ಬೋದು.
ಓಕೆ 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 ನೋಡ್ಕೊ ಬರ್ತಾರೆ ಸರ್ ಖಂಡಿತ ಬನ್ನಿ. ಗೂಗಲ್ ರಿವ್ಯೂ ನೋಡಿ, ಇನ್ಸ್ಟಾಗ್ರಾಮ್ ಹೋಗಿ ವಿಸಿಟ್ ಮಾಡಿ. ನಾವು ಕೊಡೋ ಸರ್ವಿಸಸ್, ನಾವು ಕೊಡೋ ಡೆಲಿವರಿ ವಿಡಿಯೋಸ್, ಕಸ್ಟಮರ್ ರಿವ್ಯೂಸ್ ಹೋಗಿ ಚೆಕ್ ಮಾಡಿ. ಖಂಡಿತ ನಿಮ್ಗೆ ಒಂದು ಬಿಲೀವ್ ಅಂತ ಬರುತ್ತೆ. ಆಮೇಲೆ IND ಕಾರ್ಸ್ ಬಂದ್ಮೇಲೆ ಆ ಬಿಲೀವ್ ಇಟ್ಕೊಂಡು ಒಂದೇ ಸರಿಗೆ ತಗೊಂಡೋಗ್ತೀರಾ. ಎಲ್ಲಿ ಬರ್ಬೇಕು ಸರ್? ಬನ್ನೇರುಕಟ್ಟೆ ರೋಡ್ ಮೀನಾಕ್ಷಿ ಮಾಲ್ ಬರುತ್ತೆ. ಅದ್ರ ಹಿಂಭಾಗ ಬಂದ್ಬಿಟ್ರೆ ನಿಮ್ಗೆ ಅಕ್ಷಯನಗರ್ DLF ಅಪಾರ್ಟ್ಮೆಂಟ್ ಹತ್ರ ಸಿಗುತ್ತೆ. ಬನ್ನೇರುಕಟ್ಟೆ ರೋಡ್ ಮೀನಾಕ್ಷಿ ಮಾಲ್ ಹತ್ರ ಬಂದ್ಬಿಟ್ಟು ಲೊಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿಂದ 5 ನಿಮಿಷ ಅಷ್ಟೇ. ಓಕೆ.